ಯೋಚಿಸಿ ನೋಡು. ಚಿಂತೆ ಏಕೆ ಗುರುರಾಜ? ಜಯದತಾಮೃತವಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ನಡೆದು ದೂತನು ಸಮಾಚಾರ ಅದಕ್ಕಾಗಿ ಚಿಂತಿಸಿದ ಮಾವ, ಈ ಸುಯೋಧನನು ಅಸಹಾಯ ಸೂರನು ತನ್ನೆರಡು ತೋರು ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನು ಧ್ವಂಸ ಮಾಡಿ ಬಲ್ಲಬಲ್ಲೆ. ಆದರೆ ಮಾವ, ಈ ಜಾತಿ ಹಿಂಸೆ, ಸ್ವೈತ ಕಲಹ ಉಚಿತವೇ ಮಾವ? ಒಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಆ ಕೃಷ್ಣನು ಯುದ್ಧ ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ಮಾವ. ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಿಟ್ಟೆ. ಕೃಷ್ಣನು ಕ್ಷತ್ರಿಯದ ಅವನ ಮಾತು ಪರಿಗ್ರಹವಲ್ಲ ಬುದ್ಧಿಯೋಧನ. ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ. ನಡೆ ನಡೆ ಸಹೋದರ, ನೀನು ಚಿಂತಿಸಬೇಡ. ಅತಿಥಿ ಸತ್ಕಾರ ಅವನಾಗಲೇ ಓ ಕೃಷ್ಣನಾಗಲೇ ರಾಜಪ್ರಸಾದವನ್ನ ಆವಿದು ನಮ್ಮ ಜವಾಬ್ದಾರಿಯನ್ನು ಆಚರಿಸುವರು. ಎಷ್ಟೊಂದು ಅವಮಾನ, ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತಪರಾಧಿನನು. ಈ ದಿನ ಭಕ್ತ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ
ನೀನು ಚಿಂತಿಸಬೇಡ. ಅರೆ ಸಹೋದರ, ಅತಿಥಿ ಸತ್ಕಾರ ಯುವಜನವೆಂಬ ಕಡೆಯಿಂದ ನಾನು ಆ ಬಂಡ ಭೀಮನ ಗುಂಡಿಗೆಯನ್ನ ಅವನ ಬಿಸಿ ರಕ್ತ ಪಾನ ಮಾಡದ ಹೊರತು ನನಗೆ ನೆಮ್ಮದಿಯೇ ಶಾಂತಿಯೇ ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ, ಮದಗಜಗದಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗುತ್ತದೆ ಮಾವ. ಅದಿರಲಿ ಮಾವ, ಈಗೇನು ಕೃಷ್ಣ ಸಂಧಾನಕ್ಕೆ ಒಪ್ಪುವುದೋ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಮತ್ತೆ ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮೂರ್ಖನು ಜೋಪುಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳಿಗೆ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸುತ್ತು. ಭಾರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಯಾರು ಅವನನ್ನು ಭಗವಂತನ ಅವತಾರದಲ್ಲಿ ಪೂಜಿಸುವರೋ ಅವರನ್ನೇ ಕಂಸ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂತಹ ಮಿತ್ರರಾಗಿದ್ದರು ಅಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಇಂಥವನಿಗೆ ಮಂಗಳೇ ಕೌರವೇಶ್ವರ. ಮಾವ, ಹಾಗಾದರೆ ಅವನು ನನ್ನ ದ್ವಾರಕ್ಕೆ ಕಳಿಸಿದ್ದೇಕೆ? ಆ ನಂದ ಗೋಪಾಲನ ಮನೆ ಬಾಗಿಲೊಳಗೆ ನಿಂತು ಸಹಾಯ ಬೇಡುವುದು ಈ ಸುಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ನಿನ್ನ ಉದ್ದೇಶ ಮಾವ? ಘೋರ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಆಧಾರಗಳ ವಿಸ್ತಾರವಾಗಬಹುದಲ್ಲವೇ? ಅಲ್ಲವೇ ಮಾವ? ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಬರ್ತಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದ ಸುಯೋಧನ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆ ಕೃಷ್ಣನ ಮೇಲಿನ ದ್ವೇಷದಿಂದ ಬಡಪಾಂಡವರನ್ನು ಹಿಂಸಿಸಿದಂತಾಗುತ್ತಲ್ಲವೇ ಮಾವ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಹೋಗ್ದಾರರು. ನೀನು ಚಂದಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಲಾದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ಪಗಡೆಯ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ
ಭಯಂಕರ ಯಾವತ್ತು ನಾನು ಇಲ್ಲಿರುವುದು ನಿನಗೆ ಗೊತ್ತಿಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಮ್ಮಳಿಸುತ್ತಿದ್ದಾರೆ. ಅದು ಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಇನ್ಯಾವೃತ್ತಿ ಏಕೆ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಮನ ರಾಜ. ಆ ಏಡಿ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡುವವನು ಅಲ್ಲ. ಅಷ್ಟು ಮಾತ್ರವಲ್ಲ, ಸುಯೋಧನ ಸಂಧಿಯ ನೆಪದಿಂದ ಬಾರಿ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣ ಪ್ರಾಯಶ್ಚಿತ್ತ ಮಾಡಲೇಬೇಕು. ಈ ವಿಚಾರದಲ್ಲಿ ಸಲಹೆ ಬದುಕು. ಏನದು ಸಲಹೆ ಮಾವ? ಮಾವ, ನಿನ್ನ ಸಲಹೆ ಹೊರತಾಗಿ ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ ಈ ಸುಯೋಧನ. ಎಳೆಯಲವೇ ತುದಿಯ ಪಾಂಡವರವರೇ, ಮುಂಬರುವ ಭೀಕರ ಸಂಗ್ರಾಮದಲ್ಲಿ ನಿಮ್ಮ ವರ್ಗಗಳನ್ನು ಬೀಳಿಸಿದರು. ನನ್ನ ಬಾವುಗಳು ಹೆಕ್ಕಿ ಕುಳಿತಿರುವುದು. ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಿರಬೇಕು. ಹಸ್ತಿನಾವತಿಯ ರಕ್ತ ಖಚಿತವಾದ ಸಿಂಹಾಸನ ಸದಾ ನನ್ನ ಆಶ್ರಯದಲ್ಲಿರಬೇಕು. ಹಸ್ತಿನಾವತಿಯ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡ ಬಂದ ಪಾಂಡವರನ್ನು ಶ್ರೀರಂಗಣದಲ್ಲಿ ಗೌರ್ನ
ಕನ್ಯೆ ಗರ್ಭವನ್ನೇ ಧರಿಸಿದರು. ಅವಳ ಬಾಸಿಲನ್ನ ಬಗೆದು ಈ ಕುರುಕ್ಷೇತ್ರದ ರಣಾಂಗಣಕ್ಕೆ ಎಳೆತಂದು ರಣಾಂಗಣದ ರಣಚಂಡಿಗೆ ರಕ್ತದ ಔಷಧ ನೀಡುತ್ತೇನೆ. ಏನಂದೆ? ಕೌರವೇಶ್ವರನ ಛಲ ಕಗ್ಗಲಿನಂತೆ ಅಚಲ. ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರಕ್ಕೆ ಬೆಂಬಲ. ದುರ್ಯೋಧನ ಕಟುಕರು ಗುರಿಯನ್ನು ಕೊಬ್ಬಿಸಿಕೊಳ್ಳುತ್ತಾರೆ. ನಾನು ನಿನ್ನನ್ನು ಕೊಬ್ಬಿಸಿ ಕಲಿತೇವೆ. ದುರ್ಯೋಧನ ಶಕುನಿ ಎಂಬ ಮೂರಕ್ಷರ ಅರ್ಥವೇನಾದರೂ ಗೊತ್ತಿದೆಯೇನು? ಕುರುಕುಲದ ಕುಲಿ ಶೋ ಎಂದರೆ ಶಕುನಿಯ ಶಪಥ, ಕು ಎಂದರೆ ಕುರುವಂಶವನ್ನೇ, ನೀ ಎಂದರೆ ನಿನ್ನವರಿದ್ದರೆ ನೆಲ್ಲೂ ನಮ್ಮದೇ. ಶಕುನಿ ಎಂಬ ಮೂರಕ್ಷರ ಗೂಢಾರ್ಥ. ದುರ್ಯೋಧನ ಅಂದು ನಮ್ಮಪ್ಪನಿಗಿದ್ದ ವಚನ ಮರೆತಿಲ್ಲ, ಮರೆಯುವುದೂ ಇಲ್ಲ. ದುರ್ಯೋಧನ ಅಂದು ನಮ್ಮಪ್ಪನಿಗಿದ್ದ ವಚನ ಮರೆತಿಲ್ಲ, ಮರೆಯುವುದೂ ಇಲ್ಲ. ದುರ್ಯೋಧನ ವಂಶವನ್ನು ಬೇರು ಸಮೇತ ಕೆಟ್ಟ ಶಿವಗಳಿದ್ದು ಈ ಸೇಡಿನ ಸ್ವಲ್ಪ ಸೌಬಲವಾದ ಶಕುನಿಗೆ ಎಲ್ಲಿದೆ ಸೋಂಕು, ಎಲ್ಲೆಲ್ಲಿನ ವಿಶ್ರಾಂತಿ? ದುರ್ಯೋಧನ ರಕ್ತಕ್ಕೆ ರಕ್ತ, ಮೋಸಕ್ಕೆ ಮೋಸ, ಸೇಡಿಗೆ ಸೇಡು. ನಮ್ಮ ಕಿಡಿಗಿ, ನನ್ನ ಮುಗಿಸಿ